ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ನಾನ್ ಎಚ್ ಕೆ BMTC ಸೆಲೆಕ್ಷನ್ ಪ್ರೋಸೆಸ್ ಏನೇನಿದೆ ಅದನ್ನೆಲ್ಲ ಮಾತಾಡೋಣ. ಓಕೆ, ಬನ್ನಿ ಹಾಗಿದ್ರೆ ನಿಮ್ಮ ಡೌಟ್ಸ್ಗಳು ಏನೇನಿದಾವೆ ಎಲ್ಲ ಸಂಪೂರ್ಣವಾಗಿ ಮಾತಾಡ್ತಾ ಹೋಗೋಣ. ಮೊದಲನೇ ಕ್ವಶನು, ಸರ್ ಮೆಡಿಕಲ್ ಚೆಕಪ್ ಇರುತ್ತಾ ಅದು ನೋಡೋಣ, ಯಾವ ರೀತಿ ಇರುತ್ತೆ. ಆಮೇಲೆ ಎರಡನೇದು, ಶ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಎಷ್ಟು. ಆಮೇಲೆ ರಜೆ ದಿನಗಳ ಬಗ್ಗೆ ಹೇಳೋಣ. ಡೆಪೋ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಹೇಳೋಣ. ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಎಷ್ಟು ದಿನ ಇರುತ್ತೆ ಟ್ರೈನಿಂಗ್ ಮಾತಾಡೋಣ. ಓಕೆ, ಇವಾಗ ಮೊದಲನೇದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನಂತಂದರೆ, ಮೆಡಿಕಲ್ ಚೆಕಪ್ ಇರುತ್ತಾ? ಎಸ್ ಸ್ನೇಹಿತರೆ, ಮೆಡಿಕಲ್ ಚೆಕಪ್ ಅನ್ನುವಂಥದ್ದು ಎಲ್ಲ ಎಕ್ಸಾಮ್ಗೂ ಬೇಕೇ. ಎಲ್ಲ ಗೋರ್ಮೆಂಟ್ ಜಾಬಲ್ಲಿ ಮೆಡಿಕಲ್ ಎಕ್ಸಾಮ್ ಇದ್ದೇ ಇರ್ತದೆ. ಸೊ ಮೆಡಿಕಲ್ ಚೆಕಪ್ ಇರ್ತದೆ. ಎಷ್ಟು ನಿಮ್ಮಿಂದನೇ ಫೀಸ್ ಕಟ್ಸ್ಕೊತಾರೆ ಮೆಡಿಕಲ್ಗೆ. ಹಾಗಿದ್ರೆ ಮೆಡಿಕಲ್ಗೆ ನಮ್ಮಿಂದ ಫೀಸ್ ಕಟ್ಕೊತಾರೆ, ನಿಜನಾ? ಎಸ್, 100% ನಿಜ. ಬಟ್ ಎಷ್ಟು ಕಟ್ಕೊತಾರೆ ಅಂತಂದರೆ 1500 ರೂಪಾಯಿ ಫೀಸನ್ನು ಕಟ್ಸ್ಕೊತಾರೆ. 1500 ರೂಪಾಯಿ ಫೀಸನ್ನು ಕಟ್ಸ್ಕೊಂಡ್ಬಿಟ್ಟು ಯಾವುದೇ ರೀತಿ ರಿಫಂಡ್ ಇರೋಲ್ಲ. ಬಟ್ ನಿಮ್ಗೆ ಚೆಕಪ್ ಮಾಡ್ತಾರೆ. ಏನೇನು ಚೆಕಪ್ ಮಾಡ್ತಾರೆ ಅಂದರೆ ಕಣ್ಣು, ಕಿವಿ, ಹೈಟು, ವೆಯ್ಟು ಇವೆಲ್ಲ ನಿಮಗೆ ಚೆಕಪ್ ಮಾಡ್ತಾರೆ. ಸೊ ಚೆಕಪ್ ಮಾಡಿದ ತಕ್ಷಣ ನಿಮಗೊಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಮೆಡಿಕಲ್ ಸರ್ಟಿಫಿಕೇಟ್ನ ತೊಗೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ, ಮುಂದೆ ಯೂಸ್ಫುಲ್ ಆಗ್ತದೆ. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಶ್ಯೂರಿಟಿ ಡೆಪಾಸಿಟ್ ಎಷ್ಟು ಅಂತಂದರೆ ನಿಮಗೆ 5200 ರೂಪಾಯಿ ಇಟ್ಕೋತಾರೆ. 5200 5200 ರೂಪಾಯಿನ ನಿಮ್ಮ ಶ್ಯೂರಿಟಿ ಡೆಪಾಸಿಟ್ ಅಂತೇಳಿ ಇಟ್ಕೊತಾರೆ. ಆಮೇಲೆ ಅದು ರಿಫಂಡ್ ಆಗ್ತದೆ ನಿಮ್ಮ ಸ್ಯಾಲ್ರಿ ಬಂದಂಗೆ. ಸೊ ರಿಫಂಡ್ ಕೊಡ್ತಾರೆ. ಓಕೆ, ಮತ್ತು ಟ್ರೈನಿಂಗ್ ಯಾವ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ, ಟ್ರೈನಿಂಗ್ ಬಂದುಬಿಟ್ಟು ನಿಮಗೆ 3 ದಿನ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗು 3 ದಿನ ಇರ್ತದೆ. ಸೀನಿಯರ್ ಕಂಡಕ್ಟರ್ ಯಾರಿದ್ದಾರೆ ನೋಡಿ, ಅವರೇ ನಿಮಗೆ ಕಂಡಕ್ಟ್ ಮಾಡ್ತಾರೆ. 3 ದಿನ ಟ್ರೈನಿಂಗು ಆಫೀಸಲ್ಲೇ ಇರ್ತದೆ. ಆಫೀಸಲ್ಲಿ 2 ದಿನ ಟ್ರೈನಿಂಗ್ ಆದಮೇಲೆ 3ನೇ ದಿನ ನಿಮಗೆ ಡೆಮೋ ಕಳಿಸ್ತಾರೆ. ಯಾರು ಸೀನಿಯರ್ ಕಂಡಕ್ಟರ್ ಇರ್ತಾರಲ್ಲ ಅವ್ರ ಜೊತೆ ನೀವು ಹೋಗಿ ಬರಬೇಕು. ರೂಟ್ ಮ್ಯಾಪಲ್ಲಿ ಒಂದಿನ ಹೋಗಿ ಬರೋಕ್ಕೆ ನಮಗೆ ಡೆಮೋ ಇರ್ತದೆ. ಓಕೆ, 3 ದಿನ ಟ್ರೈನಿಂಗ್ ಇರ್ತದೆ. ಅದಾದಮೇಲೆ ಪ್ರೊಬೇಷನರಿ ಪೀರಿಯಡ್ ಎಷ್ಟಿರ್ತದೆ? 1 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಓಕೆ, ನೆಕ್ಸ್ಟ್ ಡಿಪೋ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಎಸ್, ಡಿಪೋ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮಗೆ ಟೋಟಲಲ್ಲಿ ಬೆಂಗಳೂರಲ್ಲಿ BMTC ಅಂದರೆ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಎಷ್ಟು ಡಿಪೋ ಇರ್ತವೆ? 52 ಡಿಪೋ ಇದ್ದಾವೆ ಬೆಂಗಳೂರಲ್ಲಿ. ಸೊ ಎಲ್ಲನೂ ನಿಮಗೆ ಡೆಮೋ ತೋರ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಒಂದು 20ರಿಂದ 30 ಡಿಪೋನ ನಿಮಗೆ ತೋರಿಸ್ತಾರೆ. ಅದರಲ್ಲಿ ಯಾವ ಖಾಲಿ ಇರ್ತಾವಲ್ಲ ಆ ಸೀಟು ನಿಮಗೆ ಕೊಡ್ತಾರೆ. ಓಕೆ, ಅದರಲ್ಲಿ ಯಾವ್ದು ಬೇಕು ನೀವು ತೊಗೋಬೇಕಾಗ್ತದೆ. ಖಾಲಿ ಇದ್ದಲ್ಲಿ ನಿಮ್ಮನ್ನ ಕಳಿಸ್ತಾರೆ. ಮತ್ತು ರೂಟ್ ಕೂಡ ಹಾಗೆ, 1 ವರ್ಷ ನೀವು ರೂಟ್ನ ಚೇಂಜ್ ಮಾಡೋಂಗಿಲ್ಲ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ, ಸರ್ 10,000 ಸಿಗುತ್ತಾ, 8,000 ಸಿಗುತ್ತಾ, ನಮಗೆ 15,000 ಇರ್ತೈತೆ, 20,000 ಇದೆ ಅಂತ ಸ್ಯಾಲ್ರಿ. ಓಕೆ, ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು 15,000 ರೂಪಾಯಿ ಇರ್ತವೆ. ಇನ್ನು ಮಾಹಿತಿನ ತಿಳ್ಕೊಬೇಕಂದ್ರೆ ತುಂಬ ರಿಸರ್ಚ್ ಮಾಡಿರ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಲೈಕನ್ನು ಕೊಡಬೇಕು ನೀವು ಅಷ್ಟೇ. ಒಂದು ವಿಡಿಯೋನ ಲೈಕ್ ಕೊಡಬೇಕು ಇಷ್ಟ ಆದರೆ. ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಏನೇನು ಡೌಟ್ಸ್ ಇರ್ತಾವಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಈ ಸ್ಯಾಲ್ರಿನ ನಾನು SKL ಸೆಲೆಕ್ಷನ್ ಆಗಿರ್ತಾರಲ್ಲ ಅವ್ರನ್ನ ಕೇಳಿಕೊಂಡು ಹೇಳ್ತಾ ಇದ್ದೀನಿ. ನಿಮಗೆ 15,000 ರೂಪಾಯಿ ಸ್ಯಾಲ್ರಿ ಇರ್ತದೆ. 15,000 ರೂಪಾಯಿ ಸ್ಯಾಲ್ರಿ ಇರ್ತದೆ. ನಿಮ್ದು ಡಿಡಕ್ಷನ್ ಎಲ್ಲ ಹೋಗಿಬಿಟ್ಟು 10,000 ರೂಪಾಯಿ ಉಳಿತದೆ. ರಜೆಗಳ ದಿನಗಳ ಬಗ್ಗೆ ಹೇಳಿ. ಸೊ ತಿಂಗಳಲ್ಲಿ 22 ದಿನ ಕೆಲಸ ಮಾಡಬೇಕು ನೀವು. ಒಂದು ತಿಂಗಳಲ್ಲಿ 22 ದಿನ ಕೆಲಸ ಮಾಡಿದಾಗ ನಿಮಗೆ ಒಂದು CL ಅಂತೇಳಿ ಕನ್ಸಿಡರ್ ಆಗುತ್ತೆ. CL ಮೀನ್ಸ್ ಒಂದು ಕ್ಯಾಶುವಲ್ ಲೀವ್ ಸಿಗ್ತದೆ. ನಿಮಗೆ ಒಂದು ಕ್ಯಾಶುವಲ್ ಲೀವ್ ಸಿಗ್ತದೆ 22 ದಿನ ಕೆಲಸ ಮಾಡಿದಾಗ. ಹಾಗಿದ್ರೆ ವೇಕಪ್ ಎಷ್ಟು ಇರ್ತವೆ? ಒಂದು ತಿಂಗಳಲ್ಲಿ 4 ವೇಕಪ್ ಇರ್ತವೆ. ನೀವು ವೇಕಪ್ ದಿನದಲ್ಲಿ ಕೆಲಸ ಮಾಡಿದಾಗ ನಿಮಗೆ ಒಂದು ದಿನ ಎಕ್ಸ್ಟ್ರಾ ಯಾವಾಗ ಬೇಕೋ ಆವಾಗ ಅವರು ರಜೆನ ಕೊಡ್ತಾರೆ. ಸೊ ಇದಿಷ್ಟು BMTCಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ. ಸೊ ಎಲ್ಲಿ ಕುಯ್ದಿಲ್ಲ ಕೊರದಿಲ್ಲ ಇರೋ ಮಾಹಿತಿ ಇದ್ದಿದ್ದಂಗೆ ಹೇಳಿದ್ದೀನಿ.
ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೋಗಿ, ತುಂಬ ಜನಕ್ಕೆ ಶೇರ್ ಆಗಲಿ. ಸೊ ಮತ್ತೆ ಸಿಗ್ತಿರೋಣ. ಧನ್ಯವಾದಗಳು.